पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಆರಾಧ್ಯ ದೇವರನ್ನು ಮನಸ ಸ್ಮರಿಸಿ ವಿಶೇಷವಾಗಿ ಜಗದೊಡೆಯನಾದಂತಹ ಪರಮಾತ್ಮನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಮನಸ ವಂದಿಸಿ ಹಾಗೂ ಪ್ರಭು ಕುಟುಂಬದ ವಿಶೇಷ ಆರಾಧ್ಯ ಉಪಾಸಕ ದೇವರಾದಂತಹ ಕುಲದೇವರಾದಂತಹ ಮಹಾಲಸ ನಾರಾಯಣಿಯ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಇಲ್ಲಿನ ಪರಿಸರದಲ್ಲಿ ವಿಶೇಷ ಕ್ಷೇತ್ರ ಮಹಾತ್ಮೆಯನ್ನು ಪಡೆದು ಎಲ್ಲ ಭಕ್ತರಿಗೂ ಸದಾಕಾಲ ಅನುಗ್ರಹಿಸುವಂತಹ ಸಕಲ ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯ ಚರಣಕಮಲಗಳಿಗೆ ವಂದಿಸುತ್ತಾ ಇಲ್ಲಿರುವ ಹಿರಿಯರಿಗೂ ವಿಶೇಷವಾಗಿ ನಮನಗಳನ್ನು ಹೇಳುತ್ತಾ, ನಾನು ಪ್ರಾಯದಲ್ಲಿ ತುಂಬ ಚಿಕ್ಕವ, ಇಂತಹ ಹಿರಿಯರೊಂದಿಗೆ ಇರಲಿಕ್ಕೆ ಒಂದು ನನಗೆ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಕೂಡ ನಾನು ಸೌಭಾಗ್ಯ ಅಂತ ನಾನು ತಿಳಿದ್ದೇನೆ. ಪ್ರಭು ಕುಟುಂಬದ ಸದಸ್ಯನಾಗಿ, ಯಾಕಂತ ಹೇಳಿದರೆ ನಮ್ಮ ಪಿತಾಮಹರು ದಿವಂಗತ ಪುರುಷೋತ್ತಮ ಭಟ್ ಹಾಗೂ ಪೂಜ್ಯ ತಂದೆಯವರಾದಂತಹ ರಂಗನಾಥ್ ಭಟ್ ಅವರ ಪರಂಪರೆಯಿಂದ ಈ ಪ್ರಭು ಕುಟುಂಬದಲ್ಲಿ ವಿಶೇಷವಾಗಿ ದೇವತಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಹಾಗೂ ಪೌರೋಹಿತ್ಯವನ್ನು ಮಾಡಿದಂತಹ ಒಂದು ಒಳ್ಳೆಯ ವಿಶೇಷವಾದಂತಹ ಅಭಿಮಾನದಿಂದ ನಾನು ತಿಳಿದ್ದೇನೆ. ಈ ಒಂದು ಹಿರಿಯರೊಂದಿಗೆ ಒಟ್ಟಾಗುವಂತಹ ಅವಕಾಶ ನನಗೆ ದೊರಕಿದೆ ಅಂತ ನಾನು ತಿಳಿದ್ದೇನೆ. ಆತ್ಮೀಯರೇ, ತಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಪ್ರಭು ಕುಟುಂಬದ ಪರವಾಗಿ ಈ ಶುಭ ಸಂಧ್ಯಾ ಕಾಲದಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಆದ್ಮೇಲೆ ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಮಂಜುನಾಥ್ ಪದ್ಮನಾಭ್ ನಾಯಕ್ ಇವರ 90 ಸಂವತ್ಸರ ಜೀವನದ 90 ಸಂವತ್ಸರಗಳನ್ನು ಪೂರ್ತಿ ಮಾಡಿದಂತಹ ಈ ಶುಭ ಸಂದರ್ಭದಲ್ಲಿ ತಮ್ಮ ಮಾವನ ಕುಟುಂಬದ ವಿಶೇಷವಾಗಿ ದಿವಂಗತ ಕುಂಬಾಶಿ ರಮಣ ಪ್ರಭು ಇವರ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಹಿರಿಯರೊಂದಿಗೆ ಈ ಶುಭ ಸಂಧ್ಯಾ ಕಾಲದಲ್ಲಿ ಕಾಲವನ್ನು ಕಳೆಯಬೇಕು, ಅವರಿಗೂ ಕೂಡ ಸಂತೋಷ ಆಗಬೇಕು ಹಾಗೂ ನಮಗೂ ಕೂಡ ಅವರಿಂದ ವಿಶೇಷವಾದಂತಹ ಸ್ಫೂರ್ತಿ ದೊರಕಬೇಕು ಎನ್ನುವಂತಹ ದೃಷ್ಟಿಯಿಂದ ಪ್ರಭು ಕುಟುಂಬದವರು ಒಳ್ಳೆಯ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ತಾವೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಪುನಃ ಸ್ವಾಗತವನ್ನು ಹೇಳುತ್ತಾ 2 ಪ್ರಾಸ್ತಾವಿಕ ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೊಂದಿಗೆ ವಿನಾಯಕ ದೇವಾಲಯದ ಆನುವಂಶಿಕ ಮುಖ್ಯಸ್ಥರಾದಂತಹ ಸೂರ್ಯನಾರಾಯಣ ಉಪಾಧ್ಯಾಯರು ಕೂಡ ಇದ್ದಾರೆ ಹಾಗೂ ನಮ್ಮೆಲ್ಲ ಪ್ರಭು ಕುಟುಂಬದವರಿಗೂ ಹಾಗೂ ನಾಯಕ ಕುಟುಂಬದವರಿಗೂ ಆತ್ಮೀಯರಾದಂತಹ ಹಿರಿಯರು ಕೂಡ ತಾವು ಉಪಸ್ಥಿತರಿದ್ದೀರಿ. ಈ ಶುಭ ಸಂಧ್ಯಾ ಕಾಲದಲ್ಲಿ ಈ ಕಾರ್ಯಕ್ರಮದ ವಿಶೇಷವಾಗಿ 2 ಪ್ರಾಸ್ತಾವಿಕ ಮಾತುಗಳನ್ನು ಹೇಳುತ್ತಾ ಮಂಜುನಾಥ್ ನಾಯಕ ದಂಪತಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಗಣಪತಿ ಕುಟುಂಬದ ಹಿರಿಯರಾದಂಥ ಏನು ಸೌಭಾಗ್ಯ ನೋಡಿ, 90 ವರ್ಷ ಪೂರ್ತಿಯಾದವರಿಗೆ 90 ವರ್ಷ ಪೂರ್ತಿಯಾದ ದಂಪತಿಗಳಿಂದಲೇ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಇದು ನಮಗೆ ವಿರಳವಾದಂತಹ ಅಪರೂಪವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಪ್ರಭು ಕುಟುಂಬದವರಿಗೆ ಸಂತಸದ ವಾತಾವರಣ ಯಾಕಂತ ಹೇಳಿದರೆ ದಿವಂಗತ ಕುಂಬಾಶಿ ರಮಣ ಪ್ರಭುವರ ಅಳಿಯರಾದಂತಹ ಪದ್ಮನಾಭ ನಾಯಕರು ತಮ್ಮ ಜೀವನದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ತಮ್ಮ 90 ಸಂವತ್ಸರಗಳನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಜೀವನದಲ್ಲಿ ಧಾರ್ಮಿಕ ವಿಷಯದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಒಳಗೂಡಿಸಿಕೊಂಡು ವ್ಯವಹಾರವನ್ನೂ ಕೂಡ ಉತ್ತಮ ರೀತಿಯಲ್ಲಿ ಸಮತೋಲನದಿಂದ ಸಾಂಸಾರಿಕ ಜೀವನವನ್ನು ನಡೆಸಿ ತಮ್ಮ 90 ಸಂವತ್ಸರಗಳನ್ನು ಸಾರ್ಥಕವಾಗಿ ಪೂರೈಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ನಾವು ನೋಡ್ತೇವೆ ಜೀವನದಲ್ಲಿ ಆಧ್ಯಾತ್ಮಿಕ ವಿಷಯದಲ್ಲಿ ಹಲವಾರು ರೀತಿಯಾದಂತಹ ಯಶಸ್ಸನ್ನು ಗಳಿಸಿ ತಮ್ಮ ವ್ಯವಹಾರ ಜೀವನದಲ್ಲಿ ಎಲ್ಲೋ ಎಡವಿದ ಎನ್ನುವಂತಹ ಕೆಲವು ಘಟನೆಗಳನ್ನು ಕೂಡ ನಾವು ನಮ್ಮ ಪರಿಸರದಲ್ಲಿ ನಾವು ನೋಡ್ತೇವೆ. ಹಾಗೂ ಸಾಂಸಾರಿಕ ವಿಷಯದಲ್ಲೂ ಕೂಡ ಯಾಕಂತ ಹೇಳಿದರೆ ಕೆಲವೊಮ್ಮೆ ಧಾರ್ಮಿಕತೆಯಲ್ಲಿ ಹೆಚ್ಚು ಒಲವನ್ನು ಪಡೆದಾಗ ಕೆಲವೊಮ್ಮೆ ಸಾಂಸಾರಿಕ ವಿಷಯದಲ್ಲೂ ಕೂಡ ಕೆಲವು ಕೊರತೆಗಳನ್ನು ನಾವು ಅನುಭವಿಸೋದನ್ನು ಕೂಡ ನಾವು ನಮ್ಮ ಪರಿಸರದಲ್ಲಿ ನೋಡ್ತಾ ಇದ್ದೇವೆ. ಅಂತಹ ವಾತಾವರಣದಲ್ಲಿ ಮನುಷ್ಯ ಜೀವನವನ್ನು ನಡೆಸಬೇಕು, ಆ ನಡೆಸಿದಂಥ ಜೀವನ ಸಾರ್ಥಕವಾಗಿರಬೇಕು ಎನ್ನುವಂಥ ದೃಷ್ಟಿಯಲ್ಲಿ. ಯಾಕಂತ ಹೇಳಿದರೆ ಕೇವಲ ಹೊಟ್ಟೆ ತುಂಬಿಸಿಕೊಂಡು
ವ್ಯವಹಾರ ನಡೆಸಿ ಮಕ್ಕಳನ್ನು ಪಡೆದು ಮನೆಯನ್ನು ಮಾಡಿ ಜೀವನವನ್ನು ನಡೆಸುವುದಾದರೆ ನಮ್ಮೊಂದಿಗೆ ನಾವು ನೋಡ್ತೇವೆ ಕ್ರಿಮಿಕೀಟ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಮಕ್ಕಳನ್ನು ಪಡೆಯುತ್ತವೆ, ಸಂಸಾರವನ್ನು ಮಾಡ್ತವೆ, ಕೊನೆಗೊಮ್ಮೆ ಅವರ ಬದುಕು ಮುಗಿಯುತ್ತೆ. ಆ ರೀತಿಯಲ್ಲಿ ಅಲ್ಲ. ಯಾಕಂತ ಹೇಳಿದ್ರೆ ದೇವರು ನಮಗೆ ಈ ಮನುಷ್ಯ ಜೀವನವನ್ನು ಕೊಟ್ಟಿರುವಂಥದ್ದು ಯಾವುದೋ ಒಂದು ಉನ್ನತಿಗೋಸ್ಕರ, ಸಾಧನೆಗೋಸ್ಕರ. ಆ ಸಾಧನೆಯನ್ನು ನಡೆಸುವಲ್ಲಿ ನಾವು ಸತತವಾದಂತಹ ಪರಿಶ್ರಮವನ್ನು ಪಟ್ಟಲ್ಲಿ ಆ ಭಗವಂತನ ಅನುಗ್ರಹವೂ ಕೂಡ ಸದಾಕಾಲ ನಮ್ಮೊಂದಿಗೆ ಇರುತ್ತೆ ಅಂತ ಹೇಳಲಿಕ್ಕೆ ಮಂಜುನಾಥ್ ನಾಯ್ಕ ಅವರ ಜೀವನದ ಆದರ್ಶಗಳೇ ಕೂಡ ನಮಗೆ ವಿಶೇಷವಾದಂತಹ ಮಾರ್ಗದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಬಾಲ್ಯ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿದರೂ ಕೂಡ ತಮ್ಮ ಹಿರಿಯರಿಂದ ಬಂದಂತಹ ಯಾವ ಪರಂಪರೆ ಇದೆ, ಒಂದು ದೈವಿಕ ವಿಷಯದಲ್ಲಾಗಲಿ ಸಾಮಾಜಿಕ ವಿಷಯದಲ್ಲಾಗಲಿ ಆ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿಕೊಂಡು ತದನಂತರ ಜಗದೊಡೆಯನಾದಂತಹ ಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ, ಯಾಕಂತ ಹೇಳಿದರೆ ಕೃಷ್ಣನ ಊರಿನಲ್ಲಿ ನೆಲೆಸುವುದೇ ಒಂದು ಸೌಭಾಗ್ಯ ಅಂತ ನಾವು ಹೇಳ್ತೇವೆ. ಎಲ್ಲಾಗಲೂ ಕೂಡ ಎಲ್ಲಿ ಸಜ್ಜನರ ಸಂಗತಿ ಇದೆ, ಎಲ್ಲಿ ವಿಶೇಷವಾದಂತಹ ಧಾರ್ಮಿಕತೆ ಇದೆ, ಅಲ್ಲಿ ನಾವು ಜೀವನವನ್ನು ನಡೆಸಿದಲ್ಲಿ ಆ ಜೀವನ ಸಾರ್ಥಕ ಅಂತ ನಾವು ಬಯಸ್ತೇವೆ. ನಾವು ಹೇಳಲಿಕ್ಕೆ ಶಾಸ್ತ್ರಗಳು ಕೂಡ ತುಂಬ ಆಧಾರವನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಹಲವಾರು ತಮ್ಮ ವ್ಯಾವಹಾರಿಕ ಜೀವನದಲ್ಲಿ ವಿಶೇಷವಾದಂತಹ ಪ್ರಯತ್ನವನ್ನು ಪಟ್ಟು ಒಳ್ಳೆಯ ತುಂಬು ಸಂಸಾರವನ್ನು ಪಡೆದು, ಯಾಕಂತ ಹೇಳಿದರೆ ನಮ್ಮ ಶಾಸ್ತ್ರದಲ್ಲಿ ನಾವು ಹೇಳ್ತೇವೆ ಧನ್ಯೋ ಗೃಹಸ್ಥಾಶ್ರಮ ಅಂತ. ಈ ಗೃಹಸ್ಥಾಶ್ರಮ ಪರಿಪೂರ್ಣ ಆಗಬೇಕಿದ್ರೆ ಮನಸ್ಸಿಗೆ ಆನಂದ ಕೊಡುವಂತಹ ಒಂದು ಒಳ್ಳೆಯದಾದಂತಹ ಮನೆ ಇರಬೇಕು ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಜೀವನದಲ್ಲಿ ಎಲ್ಲ ವ್ಯವಹಾರಗಳನ್ನು ನಾವು ಮಾಡಿ ಬರುವಂತಹದ್ದು ಮನೆಯಲ್ಲಿ ಇರುವಾಗ ನಮಗೆ ಆ ನೆಮ್ಮದಿ ದೊರಕಬೇಕು. ಆ ನೆಮ್ಮದಿ ದೊರಕಬೇಕಾದ್ರೆ ಆ ಆನಂದವಾದಂತಹ ಸದನ ಇರಬೇಕು ಅಂತ ಹೇಳ್ತೇವೆ. ಅದಕ್ಕೆ ಹೇಳಿದ್ರು ಸಾನಂದಂ ಸದನಂ. ಒಳ್ಳೆಯ ಮನೆ ಇದ್ರೆ ಸಾಲದು, ಆ ಮನೆಯಲ್ಲಿ ಸಂತೋಷದ ವಾತಾವರಣ ಇರಬೇಕು ಅಂತ. ಯಾಕಂತ ಹೇಳಿದರೆ ಸುತಾಶ್ಚ ಸುಧೀಯ ಅಂತ. ನಮ್ಮ ಯೌವನ ಜೀವನದಲ್ಲಿ ಪ್ರಾಯದಲ್ಲಿ ನಾವು ಹಲವಾರು ಧಾರ್ಮಿಕ ಕಾರ್ಯಗಳನ್ನು ವ್ಯವಹಾರ ಜೀವನಗಳನ್ನು ನಾವು ನಡೆಸಿದ್ರೂ ಕೂಡ ನಮ್ಮ ಮಕ್ಕಳ ಕಾಲದಲ್ಲಿ ಮಕ್ಕಳ ಮೂಲಕ ನಾವು ಸಾಮಾಜಿಕವಾದಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮವನ್ನು ಮಾಡುವಂತಹ ವಿಶೇಷವಾದಂತಹ ಸಹಕಾರವನ್ನು ಮಕ್ಕಳಿಂದ ಪಡೆದರೆ ಆ ಜೀವನ ಧನ್ಯ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ನಾವು ಲೋಕದಲ್ಲಿ ನೋಡ್ತೇವೆ ಹಿರಿಯರಿಗೆ ಆಸಕ್ತಿ ಇರುತ್ತೆ, ಮಕ್ಕಳಿಗೆ ಆ ರೀತಿಯಲ್ಲಿ ಆಸಕ್ತಿ ಇರುತ್ತೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ನಾನು ನನ್ನ ಬಾಲ್ಯದಿಂದಲೂ ನಾನು ನೋಡ್ತಾ ಇದ್ದೇನೆ, ಅವರಿಗೂ ವಿಶೇಷವಾಗಿ ಧಾರ್ಮಿಕ ಕಾರ್ಯದಲ್ಲಿ ಆಸಕ್ತಿ, ಅವರ ಮಕ್ಕಳಿಗೂ ಕೂಡ ಅದಕ್ಕಿಂತ ಒಂದು 2 ಹೆಜ್ಜೆ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ಪರಿಸರದಲ್ಲಿ ಇರುವಂತಹ ಎಲ್ಲ ದೇವಾಲಯಗಳಲ್ಲಿ ನಾವು ಕ್ಷೇತ್ರವನ್ನು ತಗೊಂಡಾಗ ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಇರಬಹುದು, ಇಲ್ಲಿನ ಪರಿಸರದ ವಿಶೇಷವಾದಂತಹ ಆಲಗುಡ್ಡೆಯ ಸಿದ್ಧಿವಿನಾಯಕನ ಸನ್ನಿಧಾನವೂ ಇರಬಹುದು, ಉಡುಪಿಯ ಕೃಷ್ಣನ ಸನ್ನಿಧಾನವಿರಬಹುದು, ಕಲ್ಯಾಣಪುರ ವೆಂಕಟರಮಣ ಶ್ರೀ ಕ್ಷೇತ್ರದ ವೆಂಕಟರಾಮಣನ ಸನ್ನಿಧಾನ ಇರಬಹುದು, ಹಾಗೂ ನಮ್ಮ ಧರ್ಮಪೀಠದ ವಿಶೇಷವಾದಂತಹ ಸಂಸ್ಥಾನದ ಆರಾಧ್ಯ ದೇವರು ಇರಬಹುದು, ಹಾಗೂ ಗುರುಗಳ ಸನ್ನಿಧಾನವೂ ಇರಬಹುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಾವು ಈಗಲೂ ಕೂಡ ನನ್ನ ತಂದೆಯರಿಗಾಗ ಯಾವಾಗಲೂ ಕೂಡ ಆ ಕಾರ್ಯಕ್ರಮವನ್ನು ಇಂದಿಗೂ ಕೂಡ ಸ್ಮರಿಸ್ತಾ ಇದ್ರು. ಏನಂತ ಹೇಳಿದರೆ ಆ ಕೊಲ್ಲೂರು ಕ್ಷೇತ್ರದಲ್ಲಿ ಒಂದು ಸಹಸ್ರ ಚಂಡಿಕಾ ಯಾಗವನ್ನು ಮಾಡಿದಂಥ ಒಂದು ಆದರ್ಶತೆ ನೋಡಿದರೆ ಇಂದಿಗೂ ಕೂಡ ಅಂತಹ ಮಾಡಿದರೆ ಜೀವನದಲ್ಲಿ ಅಂತಹ ಒಂದು ಯಜ್ಞವನ್ನು ನಾವು ಮಾಡಬೇಕು ಎನ್ನುವಂಥ ಉತ್ಸಾಹ ಬರುತ್ತೆ. ಆ ರೀತಿಯಲ್ಲಿ ಮಕ್ಕಳ ಅಧ್ವರ್ಯೋತ್ತರದಲ್ಲಿ, ಯಾಕಂತ ಹೇಳಿದರೆ ಮಕ್ಕಳ ಸಹಕಾರ ಇಲ್ಲದೆ ಇಂಥ ಕಾರ್ಯಕ್ರಮಗಳನ್ನು ಸಂಯೋಜಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದರೆ ಅವರಿಗೆ ಒಂದು ಅಭಿಮಾನ ಏನಂತ ಹೇಳಿದರೆ ನನ್ನ ಮಕ್ಕಳು ನನ್ನ ಮನಸ್ಸಿನಲ್ಲಿ ಬಂದ ನಂತರ ಆ ಮಕ್ಕಳ ಮೂಲಕ ಆ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗ್ತದೆ ಎನ್ನುವಂಥ ವಿಶೇಷವಾದಂತಹ ಸಂತೋಷ ಆ ದೇವರು ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೆ ಸುತಾಷ್ಟ ಸುಧಿಯ ಅಂತ. ಕೇವಲ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಿದ್ಧಿವಿನಾಯಕನ ಸನ್ನಿಧಾನದಲ್ಲೂ ಕೂಡ ಸಹಸ್ರ ನಾಲಿಕೆಗಳ ಯಾಗ ಅಲ್ಲ ಉಪಾಧ್ಯಾಯ ಸಹಸ್ರ ನಾಯಕ ನನ್ನ ತಂದೆಯವರು ಕೂಡ ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಆ ಕಾರ್ಯಕ್ರಮ ಸಂಯೋಜನೆ ಎಷ್ಟು ಅಚ್ಚುಕಟ್ಟಾಗಿತ್ತು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಪರಿಪೂರ್ಣತೆ, ಯಾವ ರೀತಿ ಅದಕ್ಕೆ ಬೇಕಾದಂತಹ ವೈದಿಕರ ಸಮೂಹ ಬರಬೇಕು, ದೇವರ ಹವನಕ್ಕೆ ದ್ರವ್ಯಕ್ಕೆ ಬೇಕಾದಂತಹ ಯಾವ ರೀತಿಯ ಸಲಕರಣೆಗಳು ಸಿದ್ಧ ಇರಬೇಕು, ದೇವರಿಗೆ ಸಂತೋಷವಾಗುವಂತೆ ಆ ದೇವಾಲಯದಲ್ಲಿ ವಿಶೇಷವಾಗಿ ಪುಷ್ಪದ ಅಲಂಕಾರಗಳು ಹೇಗಿರಬೇಕು, ಆ ಎಲ್ಲ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಬೇಕಾದಂತಹ ಆಪ್ತೇಷ್ಟ ಬಂಧುಗಳನ್ನೂ ಕೂಡ ಸ್ವಾಗತಿಸಿ ಆ ಕಾರ್ಯಕ್ರಮವನ್ನು ಭಗವಂತನ ಸನ್ನಿಧಾನದಲ್ಲಿ ಸಂಯೋಜಿಸಿರುವಂತಹದ್ದು ವಿಶೇಷ ಅಂತ ನಾನು ಹೇಳ್ತೇನೆ. ಮಾತ್ರವಲ್ಲ, ನಮ್ಮ ಪರಿಸರದಲ್ಲಿರುವಂತಹ ಕೃಷ್ಣ ಪರಮಾತ್ಮನಿಗೆ ಹಲವಾರು ಸೇವೆಗಳು ನಡೀತದೆ. ಆದರೆ ವಿಶೇಷ ಸೇವೆ ಅಂತ ಹೇಳಿದರೆ
ಸ್ವಾದುದಕ ಸೇವೆ ಅಂತ. ಈ ಶಿಯಾಳದ ಅಭಿಷೇಕ, ಈ ಶಿಯಾಳದ ಅಭಿಷೇಕ ಕೇವಲ ಮಾರ್ಕೆಟ್ನಲ್ಲಿ ಸಿಗುವಂಥ ಶಿಯಾಳ ಅಲ್ಲ, ಅದರಲ್ಲೂ ಅತ್ಯುತ್ತಮವಾದಂತಹ ವಿಶೇಷವಾದಂಥ, ಯಾಕಂತ ಹೇಳಿದರೆ ಬಿಂಬನಾದಂತಹ ಭಗವಂತನಿಗೆ ನಾವು ಏನು ಅರ್ಪಿಸ್ತೇವೆ ಅದು ಶತಪಟ್ಟು ನಮಗೆ ದೊರಕತ್ತೆ ಅಂತ. ಅದೇ ರೀತಿಯಲ್ಲಿ ಪರಿಸರದಲ್ಲಿರುವಂಥ ಎಲ್ಲ ಮರದ, ವಿಶೇಷವಾಗಿ ಆ ಕೆಂದಾಳಿ ಶಿಯಾಳೆ ಅಂತ ನಾವೇನು ಹೇಳ್ತೇವೆ, ಸಹಸ್ರ ಸಂಖ್ಯೆಯಲ್ಲಿ ಆ ಕೃಷ್ಣ ಪರಮಾತ್ಮನಿಗೆ ವಿಶೇಷವಾದಂತಹ ಅಭಿಷೇಕ, ಬ್ರಹ್ಮೋತ್ಸವ, ಇಂಥ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲೂ ಕೂಡ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದವರು. ಅದರಲ್ಲೂ ಒಂದು ವಾಕ್ಯ ಬರುತ್ತೆ, ಏನಂತ ಹೇಳಿದರೆ ಸನ್ಮಿತ್ರಂ ಅಂತ. ಜೀವನದಲ್ಲಿ ಒಂದು ತೃಪ್ತಿ, ಆ ಧನ್ಯತೆ ಪಡಿಬೇಕಿದ್ರೆ ಒಳ್ಳೆಯ ಸಂಗತಿಗಳು, ಒಳ್ಳೆಯ ಸಜ್ಜನರ ಸಹವಾಸ, ಒಳ್ಳೆಯ ಮಿತ್ರರಿರಬೇಕು ಅಂತ. ಮಂಜುನಾಥ ನಾಯಕರು ಹಾಗೂ ದೇವದಾಸ್ ಪೈಗಳು ಒಟ್ಟಾದರೆ ಅಸಾಧ್ಯವಾದಂಥ ಕಾರ್ಯಕ್ರಮಗಳು ಕೂಡ ಸಾಧ್ಯ ಮಾಡಿ ತೋರಿಸಿದಂತಹ ಕೀರ್ತಿ ಆ ಭಗವಂತನ ಅನುಗ್ರಹದಿಂದ ಇವರಿಗೆ ಸಿಕ್ಕಿದೆ. ಧರ್ಮಪೀಠದ ಗುರುಗಳು ಕೂಡ ಹೇಳಿದ್ದಾರೆ, ಉದ್ಗಾರ ಮಾಡಿದ್ದಾರೆ, ಈ ದೇವದಾಸ್ ಪೈ ಹಾಗೂ ಮಂಜುನಾಥನ ನಾಯಕರು ಒಟ್ಟಾದರೆ ಏನು ಬೇಕಾದರೂ ಅವರು ಮಾಡಲಿಕ್ಕೆ ತಯಾರಿದ್ದಾರೆ ಅಂತ. ಅವರ ಪ್ರಾಯದಲ್ಲಿ ಆ ದೇವಾಲಯದಲ್ಲಿ ಅವರು ಮಾಡಿದಂತಹ ಒಂದು ಹೋರಾಟ ಏನಿದೆ, ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ಸಂಯೋಜಿಸಿದ್ದಾರೆ. ಮಾತ್ರವಲ್ಲ, ಸುತಾಶ್ಚ ಸುಧೀಯ, ಇನ್ನೊಂದು ಏನಂತ ಹೇಳಬೇಕಿದ್ರೆ ಕಾಂತ ಸುಮಧುರ ಭಾಷಿಣಿ ಅಂತ. ನಮ್ಮಲ್ಲಿ ನಾವು ಪತ್ನಿಗೆ ಧರ್ಮಪತ್ನಿ ಅಂತ ಹೇಳ್ತೇವೆ. ಆ ಪತ್ನಿಗೆ ಇನ್ನೊಂದು ವಿಶೇಷಣ ಏನಂತ ಹೇಳಿದರೆ ಅನುಕೂಲಂ ಅಂತ. ಯಾವುದೇ ಧರ್ಮಕರ್ಮ ಕಾರ್ಯಗಳು ನಡೆಯಬೇಕಿದ್ರೆ ಯಜಮಾನರಿಗೆ ಮಾತ್ರ ಆಸಕ್ತಿ ಇದ್ದರೆ ಸಾಲದು, ಅದಕ್ಕೆ ವಿಶೇಷವಾಗಿ ಧರ್ಮಪತ್ನಿಯ ಸಹಕಾರ ಬೇಕು. ಅದಕ್ಕೆ ಹೇಳಿದರು ಧರ್ಮಕರ್ಮ ಕಾರ್ಯಗಳಿಗೆ ಅನುಕೂಲನಾಗುವವಳೇ ಧರ್ಮಪತ್ನಿ ಅಂತ. ನೋಡಿ, ಅವರ ಮನೆತನವೇ ಹಾಗೆ. ಕುಂಬಾಶಿ ರಮಣಪ್ರಭು ಮನೆತನದಿಂದ ಬಂದಂತಹ ಶ್ರೀಮತಿಯವರು ಪದ್ಮನಾಭ ನಾಯಕರ ಸುಪುತ್ರರಾದಂತಹ ಮಂಜುನಾಥ ನಾಯಕರ ಪಾಣಿಗ್ರಹಣ ಮಾಡಿಕೊಂಡು ವಿವಾಹ ಕಾರ್ಯ ಸಂಪನ್ನರಾದ ನಂತರ ತುಂಬೂರು ಕುಟುಂಬ ಸಂಸಾರ, ವಿಶೇಷವಾಗಿ ಅವರ ಒಂದು ಪಾರುಪತ್ಯದಲ್ಲಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಒಂದು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆಗಬೇಕಿದ್ದರೆ ಮನೆಯ ಯಜಮಾನತೆಯ ತುಂಬ ಸಹಕಾರ ಬೇಕು. ಈಗ ನಮಗೆ ವ್ಯವಸ್ಥೆ ತುಂಬ ಇರ್ಬೋದು, ದೇವಾಲಯಗಳಿರ್ಬೋದು, ಯಜ್ಞ ಮಂಟಪಗಳಿರ್ಬೋದು, ಕಲ್ಯಾಣ ಮಂಟಪಗಳಿರ್ಬೋದು. ಆಗಿನ ಕಾಲದಲ್ಲಿ ಮನೆಯಲ್ಲೇ ಯಜ್ಞಯಾಗಗಳನ್ನು ಮಾಡಿದಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಈಗಲೂ ಕೂಡ ಶ್ರೀಯುತರು ನನ್ನ ಹತ್ರ ಯಾವಾಗಲೂ ಹೇಳೋದುಂಟು, ನಿಮ್ಮ ಅಜ್ಜನ ಕಾಲದಲ್ಲಿ ಮಂಗಳೂರಿನ ವಿಶೇಷ ಅರ್ಚಕರು, ಪಡುಬಿದ್ರೆಯ ದಿವಂಗತ ದೇವದಾಸ್ ಶರ್ಮರು ಹಾಗೂ ನಿಮ್ಮ ತಂದೆಯವರು ಹಾಗೂ ಅಜ್ಜನವರು ಕೂಡಿಕೊಂಡು ನಮ್ಮ ಮನೆಯಲ್ಲಿ ವಿಶೇಷವಾದಂಥ ಒಂದು ಚಂಡಿಕಾ ಹವನವನ್ನು ನೆರವೇರಿಸಿದ್ದಾರೆ. ಯಾಕಂತ ಹೇಳಿದರೆ ಮನೆಯಲ್ಲಿ ಒಂದು ಅಚ್ಚುಕಟ್ಟಾದಂಥ ವ್ಯವಸ್ಥೆ, ಆ ವ್ಯವಸ್ಥೆಯಲ್ಲೇ ಬೇಕಾದಂತಹ ವ್ಯವಸ್ಥೆಗಳನ್ನು ನಿರ್ಮಿಸಿ ಬೇಕಾದಂಥ ಯಜ್ಞ ಕಾರ್ಯಕ್ರಮಗಳು ಮಾಡುವಂಥದ್ದು ಸುಲಭ ಅಲ್ಲ. ಆ ಸಂದರ್ಭದಲ್ಲೂ ಕೂಡ ವಿಶೇಷವಾದಂತಹ ಮನೆಯಲ್ಲೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಯೋಜಿಸಿದಂತಹ ಕೀರ್ತಿ ಮಂಜುನಾಥ್ ಪದ್ಮನಾಭ ನಾಯಕರಿಗೆ ನಾನು ಹೇಳಲಿಕ್ಕೆ ತುಂಬ ಸಂತೋಷದಿಂದ ಇಚ್ಛೆ ಪಡ್ತೇನೆ. ಮಾತ್ರವಲ್ಲ, ಸುಭಾಷಿಣಿ ಸನ್ಮಿತ್ರಂ ಸುಧನಂ ಸುಯೋಷಿತರಿತಿ ಆಜ್ಞಾಪರಾ ಸೇವಕಾ ಆತಿಥ್ಯಂ ಶಿವಪೂಜನಂ. ಆತಿಥ್ಯ ಅಂತ ಹೇಳಿದರೆ ನಾವು ಮಂಜುನಾಥ ನಾಯಕರ ಮನೆಗೆ ಹೋಗಬೇಕು. ಇವರಿಗಂತಲ್ಲ, ದೇವರ ಒಂದು ಅನುಗ್ರಹದಿಂದ ಇವರು ಮಕ್ಕಳ ಮರಿ ಕುಟುಂಬಕ್ಕೆಲ್ಲವೂ ಕೂಡ ಅದು ಬಳುವಳಿಯಾಗಿ ಬಂದಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಪರಿಸರದಲ್ಲಿ ಕೃಷ್ಣ ಪರಮಾತ್ಮನಾಗಿ ಮುಖ್ಯಪ್ರಾಣನ ದರ್ಶನ ಪಡೆಯಲಿಕ್ಕೆ ಬರುವಂಥ ವಿಶೇಷ ವಿದ್ವಾಂಸರು, ಸಂತರು, ಮಹಾಂತರು ಕೂಡ ಅವರಲ್ಲಿ ಉಳಿದು ಅವರ ಆತಿಥ್ಯವನ್ನು ಸ್ವೀಕರಿಸಿ ತುಂಬು ಹೃದಯದಿಂದ ಸಂತೋಷದಿಂದ ಆಶೀರ್ವದಿಸಿದಂತಹ ಹಲವು ಸನ್ನಿವೇಶಗಳು ಅವರಲ್ಲಿ ಜರುಗಿವೆ. ಎಲ್ಲರೂ ಕೂಡ ತಾವು ನೋಡಿರ್ಬೋದು. ಈಗಲೂ ಕೂಡ ಅವರಲ್ಲಿ ಒಂದು ವಿಶೇಷ ಸಂಪ್ರದಾಯ ಉಂಟು. ಏನಂತ ಹೇಳಿದರೆ, ಪೂಜ್ಯ ಅಷ್ಟಮಠಾಧೀಶರು ತಮ್ಮ ಪರ್ಯಾಯ ಕೈಂಕರ್ಯವನ್ನು ಕೈಗೊಳ್ಳುವಾಗ ಅವರಲ್ಲಿ ಬಂದು ವಿಶೇಷವಾಗಿ ದೇವರ ಪೂಜೆಯನ್ನು ನೆರವೇರಿಸಿ ಭಿಕ್ಷೆಯನ್ನು ಪಡೆದು, ಕೇವಲ ಗುರುಗಳ ಸೇವೆ ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಪರಿಸರದಲ್ಲಿರುವಂಥ ಎಲ್ಲ ವಿದ್ವಾಂಸರನ್ನು ಕರೆಸಿ ಅವರನ್ನು ಆಧರಿಸಿ ಸತ್ಕರಿಸುವಂತಹ ವಿಶಾಲವಾದಂಥ ಮನೋಭಾವನೆ ಅವರಿಗಿದೆ. ನನಗೂ ಕೂಡ ಅವರಿಂದ ತುಂಬ ಸ್ಫೂರ್ತಿ ಸಿಕ್ಕಿದೆ. ಯಾಕಂತ ಹೇಳಿದರೆ, ನನ್ನ ವಿದ್ಯಾಭ್ಯಾಸಕ್ಕಾಗಿ ಅವರ ಮನೆಯ ಪರಿಸರದಲ್ಲಿ ಇರುವಂತಹ ಸಂಸ್ಕೃತ ಕಾಲೇಜಿನಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದಾಗ ಮಂಜುನಾಥ ನಾಯಕರಂಥವರಿಗೆ ನಾನು ಪೌರೋಹಿತ್ಯ ಮಾಡಬೇಕಿದ್ದರೆ 2 ಸಂಸ್ಕೃತದ ಅಕ್ಷರಗಳನ್ನು ನಾನು ವಿಶೇಷವಾಗಿ ಕಲಿಯಲೇಬೇಕು ಎನ್ನುವಂಥ ನನ್ನಲ್ಲಿಯೂ ಕೂಡ ಒಂದು ಆಗ್ರಹ ಇತ್ತು. ಯಾಕಂತ ಹೇಳಿದರೆ, ಪೌರೋಹಿತ್ಯ ಮಾಡುವವರಲ್ಲಿ ಯಜಮಾನ ವರ್ಗದವರು ಕೂಡ ಆ ವಿಷಯದಲ್ಲಿ ವಿಶೇಷ ಆಸಕ್ತಿಯನ್ನು ಪಡೆದಾಗ ನಮಗೂ ಕೂಡ ಒಂದು ಪೌರೋಹಿತ್ಯ ಮಾಡಲಿಕ್ಕೆ ತುಂಬ ಉತ್ಸಾಹ ಬರ್ತದೆ ಅಂತ ಹೇಳಲಿಕ್ಕೆ. ಯಾಕಂತ ಹೇಳಿದರೆ,
ಅವರಲ್ಲಿ ನಾನು ಪದೇ ಪದೇ ಹೋದಾಗ ತಾವು ಈ ವಿಷಯದಲ್ಲಿ ಅಧ್ಯಯನವನ್ನು ಮಾಡಬೇಕು, ಈ ವಿಷಯದಲ್ಲಿ ತಾವು ಪರಿಶ್ರಮವನ್ನು ಮಾಡಬೇಕು, ಸದಾ ನನಗೂ ಕೂಡ ಅವರು ವಿಶೇಷ ರೀತಿಯಲ್ಲಿ ಪ್ರೋತ್ಸಾಹವನ್ನು ನಾನು ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಹೀಗೆ ಹೇಳಲಿಕ್ಕೆ ಹೋದರೆ ತುಂಬ ಇಲ್ಲಿ ಸಾಂಸ್ಕೃತಿಕ ಭಜನಾ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ಆದರೆ ಒಂದೊಮ್ಮೆ ನಾನು ಹೇಳಲಿಕ್ಕೆ ಆರಂಭಿಸಿದರೆ ಅದು ಎಲ್ಲಿ ನಿಲ್ಲಿಸಬೇಕಂತ ನನಗೂ ತಿಳಿತಾ ಇಲ್ಲ. ಒಂದಲ್ಲ ಒಂದು ದಿನ ಅವ್ರ ಬಗ್ಗೆ ನನಗೆ ಹೇಳಲೇಬೇಕು ಎನ್ನುವಂಥ ಒಂದು ತುಂಬ ಉತ್ಕಟ ಇಚ್ಛೆ ಇತ್ತು. ಅದಕ್ಕೆ ಅವಕಾಶವನ್ನು ನಮ್ಮವರೇ ಆದಂತಹ ಈ ಪ್ರಭು ಕುಟುಂಬದವರು ಈ ಮೂಲಕ ಸಂಯೋಜಿಸಿರುವಂಥದ್ದು ತುಂಬ ಸಂತೋಷದ ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಈ ಶುಭ ಸಂಧ್ಯಾ ಕಾಲದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಬಹುದಿತ್ತು. ಆದರೆ ದಂಪತಿಗಳಿಗೂ ಸಂತೋಷ ಆಗಬೇಕು. ಇದೊಂದು ಪ್ರಶಾಂತವಾದಂಥ ವಾತಾವರಣದಲ್ಲಿ ಅವರಿಗೂ ಕೂಡ ಮುಂದೆಯೂ ಕೂಡ ಆ ಭಗವಂತನ ಅನುಗ್ರಹದಿಂದ ವಿಶೇಷವಾಗಿ ಹರಿನಾಮ ಸಂಸ್ಮರಣೆಯ ಮೂಲಕ ಮುಂದಿನ ಜೀವನದಲ್ಲೂ ಕೂಡ ಸುಖ ಸೌಭಾಗ್ಯಗಳು ದಂಪತಿಗೆ ಸಿಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ತೀರ ಆತ್ಮೀಯವಾದಂಥ ಕುಟುಂಬದ ಎಲ್ಲ ಸದಸ್ಯರನ್ನು ಕೂಡಿಕೊಂಡು ಪ್ರಭು ಕುಟುಂಬದವರು ಈ ಕಾರ್ಯಕ್ರಮವನ್ನು ಸಂಯೋಜಿಸ್ತಾ ಇದ್ದಾರೆ. ಪುನರಪಿ ಭಗವಂತನಲ್ಲಿ ಹಾಗೂ ಗುರುಗಳಲ್ಲಿ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ದಂಪತಿಗಳಿಗೆ ದೀರ್ಘಾಯುರಾರೋಗ್ಯ ಭಾಗ್ಯವನ್ನು ವಿಶೇಷವಾಗಿ ಆ ಭಗವಂತ ಅನುಗ್ರಹಿಸಬೇಕು. ಅವರ ಆದರ್ಶ ಏನಿದೆ, ಅವರ ಪರಂಪರೆಯಲ್ಲಿ ದೀರ್ಘಕಾಲ ಪರ್ಯಂತ ಸಂತೋಷದಿಂದ ನಡೆಸುವಂಥ ವಾತಾವರಣ ಆ ಭಗವಂತ ಅನುಗ್ರಹಿಸಬೇಕು. ಕೇವಲ ಅವರು ಮಾತ್ರ ಅಲ್ಲ, ಅವರ ಮಕ್ಕಳಿಗೂ ಕೂಡ ತಮ್ಮೆಲ್ಲ ಪರಿಚಯ ಇರ್ಬೋದು. ಈ ಧಾರ್ಮಿಕ ವಿಷಯದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಅವರು ಹೊಂದಿದ್ದಾರೆ. ನಾವು ಹೇಳ್ತೇವೆ, ನಮ್ಮಲ್ಲಿ ಆ ವ್ಯವಸ್ಥೆ ಇದ್ದರೆ ನಾನು ಮಾಡ್ತಿದ್ದೆ, ಈ ವ್ಯವಸ್ಥೆ ಇದ್ದರೆ ನಾನು ಮಾಡ್ತಾ ಇದ್ದೆ ಅಂತ. ನಮ್ಮಲ್ಲಿ ಇಲ್ಲಗಳೇ ಜಾಸ್ತಿ. ಆದರೆ ಇದ್ದ ವ್ಯವಸ್ಥೆಯಲ್ಲಿ ಸುವ್ಯವಸ್ಥಿತವಾಗಿ ಯಾವ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಸಂಯೋಜಿಸಬಹುದು ಎನ್ನುವಂಥದ್ದು ನಾವು ಈ ನಾಯಕ ಮನೆತನದಲ್ಲಿ ಹಾಗೂ ಪ್ರಭು ಕುಟುಂಬದವರಲ್ಲಿ ಕಲಿಯಬೇಕಾಗಿರುವಂಥದ್ದು ತುಂಬ ಇದೆ. ಪುನರಪಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ಪ್ರಭು ಕುಟುಂಬದ ಹಿರಿಯರಾದಂತಹ ಗಣಪತಿ ಪ್ರಭು ದಂಪತಿಗಳು ಮಂಜುನಾಥ ನಾಯಕ ದಂಪತಿಗಳಿಗೆ ವಿಶೇಷ ಆಶೀರ್ವಾದಪೂರ್ವಕ ಗೌರವವನ್ನು ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ, ಹಾಗೂ ಸೂರ್ಯನಾರಾಯಣ ಉಪಾಧ್ಯಾಯ ಇವರು ವಿಶೇಷವಾದಂತಹ ದೇವರ ಪ್ರಸಾದವನ್ನು ನೀಡಿ ಆಶೀರ್ವಚನವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಪ್ರಥಮತಃ ಗಣಪತಿ ಪ್ರಭು ದಂಪತಿಗಳು ಮಂಜುನಾಥ ನಾಯಕ ದಂಪತಿಗಳಿಗೆ ಆಶೀರ್ವಾದ ಪುರಸ್ಸರವಾಗಿ ಗೌರವ ಸನ್ಮಾನವನ್ನು, ಯಾಕಂತ ಹೇಳಿದರೆ 90 ವರ್ಷ ಪೂರ್ತಿಯಾಗಿರುವಂಥದ್ದು ಇನ್ನು ಮುಂದೆ ನಾವು ಕೇವಲ ಕೇಳುವಂಥ ಸಂದರ್ಭ ಮಾತ್ರವಾಗುತ್ತೆ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ 60 ಸಂವತ್ಸರ ಕಳೆದ ನಂತರ ಎಲ್ಲ ಸಂವತ್ಸರಗಳು ಬೋನಸ್ ಅಂತ ನಾವು ತಿಳಿಬೇಕು. ಅಂತಹ ಸಂದರ್ಭದಲ್ಲಿ 90 ಸಂವತ್ಸರವನ್ನು ಸುವ್ಯವಸ್ಥಿತವಾಗಿ ಪೂರೈಸಿದಂತಹ ಮಹನೀಯರ ಜೊತೆಗೆ ನಾವಿದ್ದೇವೆ. ಈ ಕಾರ್ಯಕ್ರಮವನ್ನು ಸಂಯೋಜಿಸಲಿಕ್ಕೆ ಒಂದು ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ ಅನ್ನುವಂಥದ್ದೇ ವಿಶೇಷವಾದಂತಹ ಭಗವಂತನ ಅನುಗ್ರಹ ಅಂತ ನಾನು ತಿಳಿದ್ದೇನೆ. ಪುನರಪಿ ಪ್ರಭು ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಳಗೂಡಿ ಮಂಜುನಾಥ ನಾಯಕ ದಂಪತಿಗಳಿಗೆ ಪ್ರಭು ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದೊಮ್ಮೆ ನಿಂತು ಹಿರಿಯರಿಗೆ ಗೌರವವನ್ನು ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. वेट और माले नहीं करना ಮತ್ತೆ ಮಾಲೆ ಹಾಕಲಿಲ್ಲ. ಅದೇ ರೀತಿಯಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿತಾ ಇದೆ. ಯಾಕಂತ ಹೇಳಿದರೆ ಮಂಜುನಾಥ ನಾಯಕರ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ಅದಕ್ಕೆ ಒಂದು 1 ಗಂಟೆ ನಾನು ತೆಗೆದಿಡಬೇಕು. ಇವಾಗ ಕೆಲವು ವಿಷಯಗಳು ಪುನರಪಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ದೀರ್ಘಕಾಲ ಪರ್ಯಂತ ಅನುಸ್ಯೂತವಾಗಿ ನಿರಂತರತೆಯಲ್ಲಿ ನೈರಂತರವನ್ನು ಕಾಪಾಡಿಕೊಂಡು ದೇವಾಲಯದಲ್ಲಿ ಕೂಡ ಅಷ್ಟು ಸುವ್ಯವಸ್ಥಿತವಾಗಿ ಕೆಲವು ಪಾರಾಯಣಗಳು ನೆರವೇರ್ತದೆ ಅಂತ ಹೇಳಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಸಾಧ್ಯ. ಅಂತಹ ಸನ್ನಿವೇಶದಲ್ಲಿ ನಿರಂತರವಾಗಿ ಶುಕ್ರವಾರ ಹಾಗೂ ಮಂಗಳವಾರದಂದು
ಅವರ ದೇವ ಮಂದಿರದಲ್ಲಿ ನಿರಂತರವಾಗಿ ಭಗವತಿ ಮಹಾತ್ಮೆ ಪಾರಾಯಣ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಗಳು ಕೂಡ ಇಂದಿಗೂ ಕೂಡ ನಿರಂತರತೆಯಲ್ಲಿ ಸಂಪನ್ನಗೊಳ್ತಾ ಇದೆ. ಮಾತ್ರವಲ್ಲ, ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀ ಪದೇ ತೇಂಗ್ರಿಯುಗಂ ಸ್ಮರಾಮಿ ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ವಸಿಷ್ಠವಾಗೀಶ್ವರಾಭ್ಯಾಂ ನಮಃ. ಮಾಲಾಧಾರಣಾದು ಮುಹೂರ್ತ ಸುಮುಹೂರ್ತಮಸ್ತಿ ಭವಂತೋ ಮಾಲಾಧಾರಣಾದು ಮುಹೂರ್ತ ಸುಮುಹೂರ್ತಮಸ್ತು. ಸಂತೋಷದ ಸಮಯದಲ್ಲಿ ನಾವು ಹಾರವನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು ಸಹಜ. ವಿವಾಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಈ ಸುಂದರವಾದಂತಹ ಸನ್ನಿವೇಶ ನೋಡಿದವರು ತುಂಬಾ ಅಪರೂಪದಲ್ಲಿ ಇದ್ದೀರಿ ಅಂತ ನಾನು ತಿಳ್ಕೊಳ್ಳುತ್ತೇನೆ. ಮಕ್ಕಳಿಗೂ ಇಂದಿನವರಿಗೂ ಕೂಡ ಆ ಮಾಲಾಧಾರಣೆಯನ್ನ ನೋಡಿ ಸಂತೋಷ ಪಡುವಂತಹ ಈ ಅವಕಾಶ, ಸುಂದರ ಸಂದರ್ಭ ಒದಗಿರುವುದು ಆ ಭಗವಂತನ ಅನುಗ್ರಹದಿಂದ. ಪುನರಪಿ ಆ ಭಗವಂತನಿಗೆ ವಿಶೇಷವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಮಂಜುನಾಥ ನಾಯಕ ದಂಪತಿಗಳಿಗೆ ಶ್ರೀಯುತ ಸೂರ್ಯನಾರಾಯಣ ಉಪಾಧ್ಯಾಯವರು ಭಗವಂತನ ಪ್ರಸಾದವನ್ನು ನೀಡಿ 2 ಮಾತುಗಳು ಆಶೀರ್ವಾದವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಉಪಾಧ್ಯಾಯರು ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ನಮೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀಮನ್ಮರದಮೂರ್ತಯೇ ನಮಃ. ನಿಶುಸೀಲ ಗಣಪತಿ ಗಣೇಶು ಪ್ರಾಮಾಹುರವೆ ಪ್ರಥಮಂ ಕವೀನಾಂ ನರತೆ ತುಕ್ರಿಯತೆ ಕಿಂಚನಾರೆ ಮಗಮನ್ ಚಿತ್ರವಚ್ಚ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಂ ಸಸ್ತನೋಭಿರ್ ದೇವಹಿತೈ ಯದಾಯುಃ. ಆರಾಧ್ಯ ಮೂರ್ತಿಯಾದ ಆನೆಗುಡಿ ಶ್ರೀ ವಿನಾಯಕ ದೇವರನ್ನು ಭಕ್ತಿಪೂರ್ವಕವಾಗಿ ವಂದಿಸುತ್ತಾ ಪ್ರಭು ಕುಟುಂಬದ ಎಲ್ಲ ಹಿರಿಯ ಸದಸ್ಯರೇ ಹಾಗೂ ಇಂದು 90 ವರ್ಷಗಳ ಪೂರ್ಣಗೊಳಿತ ಈ ಶುಭ ಸನ್ನಿವೇಶದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಮಂಜುನಾಥ್ ನಾಯ್ಕ್ ದಂಪತಿಗಳೇ ಹಾಗೂ ಪ್ರಭು ಕುಟುಂಬದ ಎಲ್ಲ ಅಭಿಮಾನಿ ವರ್ಗದವರೇ, ಪ್ರಭು ಕುಟುಂಬದೊಂದಿಗೆ ಭಾಳ ದೀರ್ಘಕಾಲದ ಒಂದು ಸಂಬಂಧ, ನಮಗೆ ಒಂದು 50 ವರ್ಷಕ್ಕೂ ಕೂಡ ಮಿಕ್ಕಿದ ಒಂದು ಸಂಬಂಧ. ವಿಶೇಷವಾಗಿ ದಿವಂಗತರಾಗಿರ್ತಕ್ಕಂಥ ಕೇಶವ ಪ್ರಭುಗಳು ನಮ್ಮ ದೇವಸ್ಥಾನದಲ್ಲಿ ಸುಮಾರು ಒಂದು 25 ವರ್ಷಗಳ ಕಾಲ ನಾವು ಜೊತೆಯಾಗಿ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಕೊಂಡು ಅವರ ಒಂದು ವಿಶೇಷವಾದಂಥ ಒಂದು ಸಂಪರ್ಕ, ಅಭಿಮಾನ ಬೆಳೆಯಿಕೊಂಡು ಕಾರಣವಾಗಿದೆ. ಪ್ರಭು ಕುಟುಂಬದ ಎಲ್ಲ ಸದಸ್ಯರೊಂದಿಗೂ ಕೂಡ ನಮಗೆ ವಿಶೇಷವಾದಂಥ ಪ್ರೀತಿ, ವಿಶ್ವಾಸ ಬೆಳೆದಿದೆ. ಈ ಸಂದರ್ಭದಲ್ಲಿ ದಿವಂಗತ ವೆಂಕಟರಮಣ ಪ್ರಭುಗಳ ಮಗಳು ಅಳಿಯಂದರು ಮಂಜುನಾಥ್ ನಾಯ್ಕ್ ದಂಪತಿಗಳು ಅವರಿಗೆ 90 ವರ್ಷ ಪೂರ್ಣಗೊಳಿಸಿದ ಈ ಸಂದರ್ಭದಲ್ಲಿ ಪ್ರಭು ಕುಟುಂಬದವರೆಲ್ಲರೂ ಕೂಡ ಸೇರಿಕೊಂಡು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವ ಒಂದು ಕಾರ್ಯಕ್ರಮ ಇಲ್ಲಿ ಈಗಾಗಲೇ ನಡೆದಿದೆ. ಭಾರತ ದೇಶ ಇದೊಂದು ಕರ್ಮಭೂಮಿಯೂ ಹೌದು, ಪವಿತ್ರವಾದಂಥ ಒಂದು ಪುಣ್ಯಭೂಮಿಯೂ ಹೌದು. ಈ ಒಂದು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟುವುದೇ ದೊಡ್ಡದಾದಂಥ ಒಂದು ನಮ್ಮ ಪೂರ್ವಜನ್ಮದ ಒಂದು ಸುಕೃತ ನಾವು ತಿಳಿಬೇಕು. ಮುಖ್ಯವಾಗಿ ಮನುಷ್ಯನ ಒಂದು ಬದುಕು ದೇವತಾರಾಧನೆಯಿಂದ ಹಾಗೂ ಸಮಾಜ ಸೇವೆಯಿಂದ ಅವನ ಬದುಕು ಸಾರ್ಥಕವಾಗ್ತದೆ. ಆ ರೀತಿಯಲ್ಲಿ ಮಂಜುನಾಥ್ ನಾಯ್ಕರು ಕೂಡ ವಿಶೇಷವಾಗಿ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಉದ್ದಿಮೆಯೊಂದಿಗೆ ಸಾರ್ಥಕವಾದಂಥ ಬದುಕನ್ನು ಕಂಡವರು. ಭಾರತ ದೇಶದಲ್ಲಿ ಇದೊಂದು ಪುಣ್ಯಭೂಮಿ. ಯಾಕೆಂದರೆ ಅನೇಕ ಋಷಿಮುನಿಗಳ ಒಂದು ತಪೋಭೂಮಿ.
ಅನೇಕರು ದೊಡ್ಡದಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡಿರೋ ಕಾರಣ ಇದೊಂದು ಯಜ್ಞ ಭೂಮಿಯೂ ಹೌದು. ದುರ್ಲಭವಾದಂಥ ಮನುಷ್ಯ ಜನ್ಮವನ್ನು ಪಡೆದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಮುಂದೆ ಒಂದು ಉತ್ತಮ ಲೋಕಪ್ರಾಪ್ತಿಗಾಗಿ ಅನೇಕ ದಾನ ಧರ್ಮಾದಿ ಕರ್ಮಾದಿಗಳನ್ನು ಮಾಡೋದ್ರಿಂದ ಇದು ಕರ್ಮಭೂಮಿಯೂ ಹೌದು. ಈ ರೀತಿ ಉತ್ತಮ ಸೇವೆಯನ್ನು, ಕರ್ಮವನ್ನು, ಧಾರ್ಮಿಕ ದೇವತಾರಾಧನೆಯನ್ನು, ಧಾರ್ಮಿಕ ಪ್ರಕ್ರಿಯೆಗಳನ್ನು ಮಾಡಿರುವ ಕಾರಣ ಇದು ಅಂಥವರಿಗೆ ಅವರವರು ಮಾಡಿದ ಒಂದು ಪುಣ್ಯಕರ್ಮಕ್ಕೆ ಅನುಸಾರವಾಗಿ ಸ್ವರ್ಗ ಮತ್ತು ಅಪವರ್ಗ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ಸಾಧನ ಭೂಮಿಯೂ ಹೌದು. ಈ ರೀತಿಯಾಗಿ ಇದೊಂದು ಪುಣ್ಯ ಭೂಮಿಯಲ್ಲಿ ಮನುಷ್ಯನಾಗಿ ಜನ್ಮ ಪಡೆದವನು ಪ್ರತಿಯೊಬ್ಬನೂ ಕೂಡ ದೇವತಾರಾಧನೆಯಿಂದ, ಸಮಾಜ ಸೇವೆಯಿಂದ ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಂಡಾಗ ಮಾತ್ರ ವಿಶೇಷವಾದಂಥ ಒಂದು ಪುಣ್ಯ ಸಂಗ್ರಹ, ಅದರಿಂದ ಉತ್ತಮ ಲೋಕ ಪ್ರಾಪ್ತಿಯಾಗುತ್ತದೆ. ವಿಶೇಷವಾಗಿ ದೇವತಾ ಅನುಗ್ರಹವು ಕೂಡ ಆಗಲಿಕ್ಕೆ ಸಾಧ್ಯವಿದೆ. ಆ ರೀತಿಯಲ್ಲಿ ಇಂದು ಮಂಜುನಾಯ್ಕ ದಂಪತಿಗಳಿಗೆ ಅವರು ಒಂದು 90 ವರ್ಷ ಪೂರ್ಣಗೊಳಿಸುವ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿದ್ದೀರಿ. ಶಾಸ್ತ್ರದಲ್ಲಿ ಹೇಳಿದಂತೆ ಅವರು 90 ವರ್ಷ ಪೂರ್ಣಗೊಳಿಸಿದ್ದಾರೆ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯ ಪ್ರತಿಷ್ಠತಿ. ಈ ರೀತಿ ಅವರು 90 ವರ್ಷಗಳನ್ನು ಪೂರ್ಣಗೊಳಿಸಿದ ಈ ಸಂದರ್ಭದಲ್ಲಿ ಅವರಿಗೆ 100 ವರ್ಷ ಅವರು ಸಾರ್ಥಕವಾದ ಬದುಕನ್ನು, ಆರೋಗ್ಯಪೂರ್ಣವಾದಂಥ ಆಯುಷ್ಯವನ್ನು ಅವರಿಗೆ ದೇವರು ಅನುಗ್ರಹಿಸಲಿ. ಅವರ ಕುಟುಂಬಕ್ಕೆ ಉತ್ತರೋತ್ತರ ಶ್ರೇಯಸ್ಸಾಗಲಿ. ಹಾಗೂ ಅವರನ್ನು ಸನ್ಮಾನಿಸಿರ್ತಕ್ಕಂಥ ಎಲ್ಲ ಪ್ರಭು ಕುಟುಂಬದ ಸದಸ್ಯರು ಹಾಗೂ ಅಭಿಮಾನ ವರ್ಗಕ್ಕೂ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನು ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಶ್ರೀ ದಿವ್ಯನಾಯಕನ ಪಾದಪದ್ಮನಾಥಕರಾದಂತಹ ಸೂರ್ಯನಾರಾಯಣ ಉಪಾಧ್ಯಾಯರು ಪ್ರಭು ಕುಟುಂಬದವರೊಂದಿಗೆ ದೀರ್ಘಕಾಲದ ವಿಶೇಷವಾದಂತಹ ಬಾಂಧವ್ಯವನ್ನು ಹೊಂದಿದವರು. ಮಂಜುನಾಥ ನಾಯಕ ದಂಪತಿಗಳಿಗೆ ಶತಮಾನವನ್ನು ನೋಡುವಂತಹ ಯೋಗ ಸೌಭಾಗ್ಯ ಸಿಗಲಿ. ಪ್ರಭು ಕುಟುಂಬದವರಿಗೂ ಕೂಡ ವಿಶೇಷವಾದಂತಹ ಭಗವಂತನ ಅನುಗ್ರಹ ಸಿಗಲಿ ಅಂತ ಹೇಳಿದಂತಹ ಸೂರ್ಯನಾರಾಯಣ ಉಪಾಧ್ಯಾಯರಿಗೆ ಪ್ರಭು ಕುಟುಂಬದ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಈ ಒಂದು ಶುಭ ಸಂಧ್ಯಾ ಕಾಲದಲ್ಲಿ ನಾಯಕ ದಂಪತಿಗಳೊಂದಿಗೆ ವಿಶೇಷವಾದಂತಹ ಹರಿನಾಮ ಸಂಕೀರ್ತನೆಯನ್ನು ಜರುಗಿಸಬೇಕು ಎನ್ನುವಂಥ ದೃಷ್ಟಿಯಲ್ಲಿ, ಯಾಕಂತ ಹೇಳಿದರೆ ಹಲವು ಕಾರ್ಯಕ್ರಮಗಳಿರ್ಬೋದು, ಆದರೆ ಮನಸ್ಸಿಗೆ ಸಂತೋಷ ಕೊಡುವಂಥ ಕಾರ್ಯಕ್ರಮ ಏನಂತ ಹೇಳಿದರೆ ಭಗವಂತನ ವಿಶೇಷವಾದಂತಹ ಸ್ಮರಣೆ. ಆ ಮೂಲಕವಾಗಿ ಈ ಶುಭ ಸಂಧ್ಯಾ ಕಾಲದಲ್ಲಿ ಯೋಗೇಶ್ ರಾಮದಾಸ್ ಬೆಳಗಾವಿ ಇವರಿಂದ ದಾಸವಾಣಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ಅವರೊಂದಿಗೆ ಆನಂದ ದೇಸಾಯಿ ಬೆಳಗಾವಿ, ಅಂಗದ ದೇಸಾಯಿ ಬೆಳಗಾವಿ ಇವರು ತಬಲದಲ್ಲಿ, ಹಾಗೂ ಅಜಯ್ ಹೆಗಡೆ ಶಿರಸಿ ಇವರು ಹಾರ್ಮೋನಿಯಂನಲ್ಲಿ ಸಾಥನ್ನು ಕೊಡಲಿಕ್ಕಿದ್ದಾರೆ. ಆತ್ಮೀಯರೇ, ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೂ ನಾಯಕ ಕುಟುಂಬದವರಿಗೂ ಪ್ರಭು ಕುಟುಂಬದವರಿಗೂ ಕೂಡ ಆ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದಿನ ಈ ದಾಸವಾಣಿ ಕಾರ್ಯಕ್ರಮಕ್ಕೆ ಸಭೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ನಮಸ್ಕಾರ.